ಒಬ್ಬ ಒಂದು ಊರ ಹೆಸರು ಹೇಳಿದರೆ ಒಬ್ಬ ವ್ಯಕ್ತಿಯ ಹೆಸರನ್ನು ಯಾರೋ ಮಾತಾಡ್ತಾರೆ ಅಂತ ಅಂದಾಗ ಆ ಊರಿಗೆ ಆ ವ್ಯಕ್ತಿ ಕೊಟ್ಟಿರುವಂಥ ಕೊಡುಗೆ ಎಷ್ಟರ ಮಟ್ಟಿಗೆ ಇರ್ಬೋದು ಅನ್ನೋದನ್ನು ಕೂಡ ನಾವು ಇಮ್ಯಾಜಿನ್ ಮಾಡಬೇಕಾಗುತ್ತೆ. ಇದೇ ರೀತಿಯಾಗಿ ಸಾಕಷ್ಟು ಮಾತನಾಡಿದ್ದಾರೆ ಬೇರೆ ಬೇರೆ ನಾಯಕರುಗಳು. ಅದರಲ್ಲೂ ಈ ಸಿದ್ದರಾಮಯ್ಯನವರು ಸಿಕ್ಕ ಅಧಿಕಾರವನ್ನು ಜನ ಕಲ್ಯಾಣಕ್ಕಾಗಿ ಮುಡಿಪಾಗಿಟ್ಟಿದ್ದಂಥ ಮುತ್ಸದ್ದಿ, ದಾವಣಗೆರೆಯನ್ನು ಮಾದರಿ ಜಿಲ್ಲೆಯಾಗಿಸಿದ ಅವರ ಕಾರ್ಯಗಳಿಂದ ಶಾಮನೂರು ಶಿವಶಂಕರಪ್ಪ ಅವರು ಜನಮಾನಸದಲ್ಲಿ ಚಿರಸ್ಥಾಯಿ ಆಗಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ DCM DK ಶಿವಕುಮಾರ್ ಅವರು ಕೂಡ ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ಮಾತನಾಡಿರೋದು. ಸಮಾಜ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಶಿವಶಂಕರಪ್ಪ ಅವರು ಶೈಕ್ಷಣಿಕ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆಯನ್ನು ನೀಡಿದರು. ಅವರ ಅಗಲಿಕೆ ನಾಡಿಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಉಂಟು ಮಾಡಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಅವರು ಮಾತಾಡಿದ್ದಾರೆ. ಇನ್ನು HD ದೇವೇಗೌಡರು ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಬಗ್ಗೆ ಮಾತಾಡಿರೋದು. ಶಾಮನೂರು ಅವರ ಸರಳತೆ, ಸುದೀರ್ಘ ಜನಸೇವೆ ಸದಾ ಸ್ಮರಣೀಯ. ಅವರ ಅಗಲಿಕೆ ಭರಿಸಲಾಗದ ನಷ್ಟ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ. ನೋವು ಸಹಿಸುವ ಶಕ್ತಿಯನ್ನು ಅವರ ಕುಟುಂಬಕ್ಕೆ ಭಗವಂತ ಕರುಣಿಸಲಿ ಅಂತ ಕೂಡ HD ದೇವೇಗೌಡರು ಮಾಜಿ ಪ್ರಧಾನಿಗಳು ಮಾತಾಡಿದ್ದಾರೆ. ಅದಾದ ನಂತರ ಯಡಿಯೂರಪ್ಪನವರು ಹೇಳಿದ್ದಾರೆ, ಹಿರಿಯಣ್ಣ ಇನ್ನಿಲ್ಲ ಅಂತ ಹೇಳಿ. ಅಂದರೆ ಯಡಿಯೂರಪ್ಪನವರಿಗೆ ಶಾಮನೂರು ಶಿವಶಂಕರಪ್ಪನವರು ಅಂತ ಅಂದರೆ ಒಂದು ವಿಶೇಷವಾದಂಥ ಪ್ರೀತಿ, ಒಂದೇ ಸಮುದಾಯದವರು ಕೂಡ. ಹಾಗಾಗಿ ಅಣ್ಣ, ಹಿರಿಯ ಅಣ್ಣ ಅಂತ ಹೇಳಿ ಅವರನ್ನು ಕರಿತಾ ಇದ್ದರು. ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ನಾಯಕನ ಯುಗಾಂತ್ಯ ಆಗಿದೆ. ಅವರ ಸುದೀರ್ಘ ಸೇವೆ, ಜನಪರ ಕಾಳಜಿ, ಸಾಧನೆಯ ಮಾದರಿ ಎಲ್ಲವೂ ಕೂಡ. ಇನ್ನು ನಾನು ಒಬ್ಬ ಹಿರಿಯ ಅಣ್ಣನನ್ನು ಕಳೆದುಕೊಂಡಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಈ ಸಂದರ್ಭದಲ್ಲಿ ನೋವನ್ನು ಹೊರ ಹಾಕಿರೋದು. ಸೊ ಅಂದರೆ ಘಟಾನುಘಟಿ ನಾಯಕರಿಗೆಲ್ಲ, ಅವರು ಯಾವುದೇ ಪಕ್ಷ ಆಗಲಿ, ಯಾವುದೇ ಪಕ್ಷ ಆದರೂ ಕೂಡ ಘಟಾನುಘಟಿ ನಾಯಕರಿಗೆಲ್ಲ ಬೇಕಾದಂಥ ಒಬ್ಬ ನಾಯಕ ಯಾರು, ಶಾಮನೂರು ಶಿವಶಂಕರಪ್ಪನವರು. ಸೊ ಆ ನಿಟ್ಟಿನಲ್ಲಿ ಇವತ್ತು ಅವರು ನಮ್ಮನ್ನು ಬಿಟ್ಟು ಅಗಲಿರೋದ್ರಿಂದ ಸಹಜವಾಗಿ ಎಲ್ಲ ಘಟಾನುಘಟಿ ನಾಯಕರಿಗೆ